ಆ ಒಂದು ಸ್ಥಳದಲ್ಲಿ ಏನು ಈ ನಿಧಿ ಪತ್ತೆಯಾಗಿದೆ ಆ ಸ್ಥಳ ಏನಾದರೂ ರಾಜಮನೆತನದಲ್ಲಿ ಕೆಲಸ ಮಾಡುವಂಥದ್ದು ಇರ್ಬೋದು ಅಥವಾ ರಾಜಮನೆತನದ ಕೆಲಸ ಮಾಡುವಂಥ ಏನು ವಂಶಸ್ಥರದ್ದು ಏನಾದರೂ ಇರ್ಬೋದಾ ಹೇಗೇನಂತ? ಈಗ ಅರಮನೆ ಐತಿ ಅಂದ್ರೆ ಅರಮನೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಬೇರೆ ಬೇರೆ ಹುದ್ದೆಯ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ತಕ್ಕಂಥದ್ದು ನಮಗೆ ಗೊತ್ತದ. ಹಾಗಾಗಿ ಆ ಅರಮನೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥವ್ರಿಗೆ ಸಂಬಂಧಪಟ್ಟಂಥದ್ದು ಅಥವಾ ಈ ಲಕ್ಕುಂಡಿ ಪ್ರಸಿದ್ಧ ಅಗ್ರಹಾರ ಬೆಲ್ಲವಳ ನಾಡಿನಲ್ಲಿ ಇರ್ತಕ್ಕಂಥ ಸುಮಾರು 18 ಅಗ್ರಹಾರಗಳಲ್ಲಿ ಇದು ಪ್ರಸಿದ್ಧ ಆಗಿರ್ತಕ್ಕಂಥದ್ದು. ಈ ಅಗ್ರಹಾರ ಅಂದರೆ ಸುಮಾರು ಒಂದು 200ಕ್ಕೂ ಹೆಚ್ಚು ಅಲ್ಲಿ ಮಹಾಜನರ ಮನೆಗಳನ್ನು ಕೂಡ ಇದ್ವು. ಆ ಅಂಥ ಒಂದು ಯಾವುದಾದ್ರೂ ಮನೆತನಕ್ಕೆ ಸಂಬಂಧಪಟ್ಟಂಥ ಆಭರಣಗಳು ಅಥವಾ ಅತ್ತಿಮಬ್ಬೆಯ ಒಂದು ಅರಮನೆಯಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಯ ಕುಟುಂಬಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಸುಮಾರು ಇಲ್ಲಿ 101 ಬಾವಿಗಳು ಇರ್ತಕ್ಕಂಥದ್ದು ಒಂದು ವಿಚಾರ ನಮಗೆ ಆಗಾಗ ಪದೇ ಪದೇ ಪ್ರಸ್ತಾಪ ಆಗ್ತಕ್ಕಂಥದ್ದು. ಹಾಗಾಗಿ ಇಂಥ ಯಾವುದೋ ಒಂದು ಬಸದಿ ದೇವಾಲಯದಲ್ಲಿ ಈ ಪೂಜೆಯಲ್ಲಿ ನಿರತ ಆಗಿರ್ತಕ್ಕಂಥ ಪುರೋಹಿತನ ಮನೆತನಕ್ಕೆ ಸಂಬಂಧಪಟ್ಟಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಆಭರಣಗಳನ್ನು ವಸ್ತುನಿಷ್ಠವಾಗಿ ಅಂದರೆ ಕಾಲ ನಿರ್ಣಯ ವಿಧಾನಕ್ಕೆ ಅಳವಡಿಸಿ ಆ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿದಾಗ ಇವುಗಳ ಸ್ವರೂಪ ಮತ್ತು ಕಾಲಮಾನ ಇವುಗಳನ್ನು ಯಾವ ಉದ್ದೇಶಕ್ಕೆ ಬಳಸಲ್ಪಡ್ತಾ ಇದ್ವು ಅನ್ನೋದನ್ನು ಕೂಡ ನಮಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಅದ ಸರ್. ಅಂದರೆ ಇದು ಒಂದು ಸಾಮಾನ್ಯ ಕುಟುಂಬದ ಇದ್ದಂಥದ್ದು, ಇದು ಸಾಮಾನ್ಯ ಕುಟುಂಬ ಸೇರಿದಂಥದ್ದು. ಈಗ ಸಿಕ್ಕಿರ್ತಕ್ಕಂಥ ಆಭರಣಗಳ ಸ್ವರೂಪವನ್ನು ನಾವು ಗಮನಿಸಿದ್ರೆ ಇವು ಒಬ್ಬ ಸಾಮಾನ್ಯ ಕುಟುಂಬ ಅಂದರೆ ಯಾವುದೇ ವ್ಯಕ್ತಿ ಅತಿ ಏನು ಬಡತನದ ಕುಟುಂಬಗಳು ಏನು ಲಕ್ಕುಂಡಿಯಲ್ಲಿ ಆವತ್ತಿನ ಸಂದರ್ಭದಲ್ಲಿ ಇದ್ದಿದ್ದಿಲ್ಲ. ಹಾಗಾಗಿ ಸಾಮಾನ್ಯ ಕುಟುಂಬ ಅಂದ್ರೂ ಇವತ್ತಿನ ಮಧ್ಯಮ ವರ್ಗದ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದು ಆಭರಣಗಳು ಇವೆಲ್ಲನೂ ಅಂದ್ರೆ ಅರಸ ಮನೆತನಕ್ಕೆ ಸಂಬಂಧಪಟ್ಟಂಥ ಆಗಿದ್ದು ಅಂದರೆ ಆಭರಣಗಳು ಬೇರೆ ಬೇರೆ ರಾಣಿಯರು ಧರಿಸ್ತಕ್ಕಂಥ ಆಭರಣಗಳು ನಮಗೆ ಸಿಗ್ತಾ ಇದ್ದವು. ಆಮೇಲೆ ಈ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ಕುಟುಂಬಗಳಿಗೆ ಸಂಬಂಧಪಟ್ಟಂಥ ಆಭರಣಗಳಾಗಿದ್ದರೆ ದೇವಾನುದೇವತೆಗಳಿಗೆ ಧರಿಸ್ತಕ್ಕಂಥ ಆಭರಣಗಳನ್ನು ಕೂಡ ನಮಗಲ್ಲಿ ಸಿಗ್ತಾ ಇದ್ವು. ಹಾಗಾಗಿ ಇವೆಲ್ಲ ಸಾಮಾನ್ಯ ಆಭರಣಗಳ ಇರೋದರಿಂದ ಒಂದು ಸಾಮಾನ್ಯ ಕುಟುಂಬಕ್ಕೆ ಅಥವಾ ಅತ್ತಿಮಬ್ಬೆಯ ಅರಮನೆಯಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಆಭರಣಗಳು ಅಂಥೇಳಿ ನಮಗೆ ಮೇಲ್ನೋಟಕ್ಕೆ ಗೋಚರಿಸ್ತದೆ. ಇದಿಷ್ಟು ಸಂಶೋಧಕರಾದಂಥ ಅಪ್ಪಣ್ಣ ಹಂಜೆ ಅವರ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.